ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಪತಾಂಜಲಿ ಯೋಗ ಸಮಿತಿಯಿಂದ ಹುಣ್ಣಿಮೆಯ ಸವಿ ಬೆಳದಿಂಗಳ ಭೋಜನ. ಹೌದು ವೀಕ್ಷಕರೇ, ರವದಿ ಸಮಾಜ ಸೇವಾ ಸಂಸ್ಥೆ ಸಹಯೋಗದಲ್ಲಿ ಹುಕ್ಕೇರಿ ಪತಾಂಜಲಿ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಭರ್ಜರಿ ಬೆಳದಿಂಗಳ ಊಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಳದಿಂಗಳ ಭೋಜನದ ಈ ಸುಂದರ ಜವಾರಿ ಬುತ್ತಿ ಹುಣ್ಣಿಮೆಯ ಬೆಳದಿಂಗಳ ಊಟದ ಕಾರ್ಯಕ್ರಮದಲ್ಲಿ ಹುಕ್ಕೇರಿಯ ಹಿರಿಯ ದಿವಾನಿ ನ್ಯಾಯಾಧೀಶ ರಾಜಣ್ಣ ಸಂಕಣ್ಣವರ್ ಹಾಗೂ ಹುಕ್ಕೇರಿಯ JMFC ನ್ಯಾಯಾಧೀಶ ಅದಿತ್ ಕಲಾಲ್ ಪಾಲ್ಗೊಂಡಿದ್ದು ವಿಶೇಷ. ಗಮನ ಸೆಳೆದ ಮನರಂಜನೆ ಕಾರ್ಯಕ್ರಮ. ಬೆಳದಿಂಗಳ ಊಟಕ್ಕೆ ಆಧ್ಯಾತ್ಮಿಕ ರುಚಿ. ವರ್ಷಕ್ಕೊಮ್ಮೆ ನಡೆಯುವ ಬೆಳದಿಂಗಳ ಬುತ್ತಿ ಊಟ ಸಂಜೆಯ ಬೆಳಕಿನ ಅವಿಸ್ಮರಣೀಯ. ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಗೊಂಜಾಳದ ರೊಟ್ಟಿ, ಪಲ್ಯ, ಚಟ್ನಿ ಪುಡಿ, ಶೇಂಗಾ ಹೋಳಿಗೆ, ಬಾಣ, ನಾನಾ ಬಗೆಯ ಪಲ್ಯ. ಅಬ್ಬಬ್ಬ, ಎಲ್ಲನ್ನು ಏನ್ ತಿನ್ಬೇಕೋ ಏನ್ ಬಿಡಬೇಕೋ ಅನ್ನೋ ಮನಸ್ಸಿನಲ್ಲಿ ಬೆಳದಿಂಗಳ ಊಟ ಸವಿಯ ಅದ್ಭುತ ವ್ಯವಸ್ಥೆ. ಎಲ್ಲರೂ ಸಹ ಪಂಕ್ತಿಯಲ್ಲಿ ಕುಳಿತು ಬೆಳದಿಂಗಳ ಬೆಳಕೆಯಲ್ಲಿ ಊಟ ಮಾಡಿ ಸಂಭ್ರಮಿಸಿದರು. ಇದೇ ವೇಳೆ ಗಣ್ಯರು, ಮುಖ್ಯ ಅತಿಥಿಗಳು ಮಾತನಾಡಿ, ಮನುಷ್ಯ ಜೀವನದ ಜಂಜಾಟಗಳಿಂದ ಹೊರಬರಬೇಕಾದರೆ ಇಂಥ ಸತ್ಸಂಗದಲ್ಲಿ ಪಾಲ್ಗೊಂಡು ಒಳ್ಳೆಯ ವಿಚಾರಗಳನ್ನು ಆಲಿಸಿ ಅಳವಡಿಸಿಕೊಂಡರೆ ಬದುಕಿನಲ್ಲಿ ನೆಮ್ಮದಿ ಕಾಣಲು ಸಾಧ್ಯ. ಒತ್ತಡ ಬದುಕಿನಿಂದ ಹೊರಬರಲು ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗಿ ಬೆಳದಿಂಗಳ ಊಟಕ್ಕೆ ತನ್ನದೇ ಆದ ಇತಿಹಾಸವಿದೆ. ಇದು ಭಾವೈಕ್ಯತೆಯ ಸಂಕೇತವಾಗಿದೆ. ಇಂಥ ಬೆಳದಿಂಗಳ ಭೋಜನ ಇನ್ನೊಂದು ಅರ್ಥದಲ್ಲಿ ಎಲ್ಲರೂ ಸಮಾನರು, ಸಹಬಾಳ್ವತೆಯಿಂದ ಬದುಕಬೇಕು. ವಿಶೇಷ ಅಡುಗೆ ಸಿದ್ಧಪಡಿಸಿಕೊಂಡು ಬರುವುದಕ್ಕಿಂತ ನಿತ್ಯ ಊಟ ಮಾಡುವುದನ್ನೇ ಬೆಳದಿಂಗಳ ಊಟಕ್ಕೆ ತರಬೇಕು ಎಂಬ ಹಿನ್ನೆಲೆಯಲ್ಲಿ ಇದಕ್ಕಿದೆ. ಸುಗಮ ಸಂಗೀತದ ಜೊತೆಗೆ ಇಂಥ ಬೆಳದಿಂಗಳ ಊಟದ ಹಬ್ಬ. ಸಂಗೀತದ ಜೊತೆಗೆ ಜವಾರಿ ಬೆಳದಿಂಗಳ ಊಟ. ಇಂದಿನ ಜನತೆ ಮೊಬೈಲ್, ಕಂಪ್ಯೂಟರ್ ಇದರ ಜೊತೆ ತಮ್ಮ ಹೆಚ್ಚಿನ ಸಮಯವನ್ನ ಕಳೀತಾರೆ. ಇಂದಿನ ಆಧುನಿಕ ವಿದ್ಯಮಾನಕ್ಕೆ ಬದಲಾಗುತ್ತಿರುವ ಜನತೆ ಪ್ರಕೃತಿ ಸೌಂದರ್ಯ, ಅದರಲ್ಲೂ ಬೆಳದಿಂಗಳ ಜೊತೆ ಕಾಲ ಕಳೆಯುವ ಇಂತಹ ಭರ್ಜರಿ ಊಟ ಯಾರಿಗೆ ತಾನೇ ಇಷ್ಟ ಇಲ್ಲ. ಈ ಹುಕ್ಕೇರಿಯ ಪತಾಂಜಲಿ ಯೋಗ ಸಮಿತಿ ಹಮ್ಮಿಕೊಂಡಿರುವ ಈ ಹುಣ್ಣಿಮೆಯ ಬೆಳದಿಂಗ ಊಟಕ್ಕೆ ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಯಾವ್ದೋ ಬೇರೆ ಯಾವ್ದೋ ಒಂದು ಫ್ಯಾಮಿಲಿ ಫಂಕ್ಷನ್ ನಡೀತಾ ಇದೀನೋ ಅಂತ ಹೇಳಿ ನಮಗೆ ಭಾಸ ಆಯ್ತು. ನಮ್ಗೆ ಯಾಕೆ ಇವ್ರು ಇಲ್ಲಿ ಕರೆದ್ರು ಏನು ಎತ್ತ ಅಂತ ಹೇಳಿ. ಆದ್ರೆ ಇಲ್ಲಿ ಬಂದು ನೋಡಿದಾಗ ನಮಗೆ ಅನಿಸ್ತು, ಇದು ಈ ಕುವೆಂಪುರು ಹೇಳಿದಾಗೆ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಅದನ್ನ ನಾವಿಲ್ಲಿ ನಿಮ್ಮ ರವದಿ ಫಾರ್ಮ್ ಹೌಸ್ ಅಲ್ಲಿ ನಾವು ಅದನ್ನ ನೋಡ್ಲಿಕ್ಕೆ ಸಾಧ್ಯ ಆಯ್ತು. ಈ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲ ಶಿಕ್ಷಕರಿಗೆ, ಯೋಗ ಶಿಕ್ಷಕರಿಗೆ ಹಾಗೂ ಪತಂಜಲಿ ಯೋಗ ಬಳಗ ಹಾಗೂ ಇಲ್ಲಿ ಬಂದಿರತಕ್ಕಂತ ಎಲ್ಲ ಮಾತೆಯರಿಗೆ ಹಾಗೂ ನಮ್ಮ ಅಣ್ಣ ತಮ್ಮದರಿಗೆ, ಅಕ್ಕ ತಂಗಿಯರಿಗೆ ಎಲ್ರಿಗೂ ನಾನು ವಂದನೆಗಳನ್ನು ತಿಳಿಸ್ತೇನೆ. ಅದೇ ರೀತಿ ತಾವುಗಳು ಇಲ್ಲಿ ಒಂದು ಪ್ರೀತಿಯ ಭೋಜನವನ್ನ ಏರ್ಪಾಡು ಮಾಡಿದ್ದೀರಿ. ಅದಕ್ಕೆ ನಮ್ಮನ್ನು ಕೂಡ ನೀವು ಬರಮಾಡ್ಕೊಂಡಿದ್ದೀರಿ. ನಾವು ನಿಮ್ಮಲ್ಲಿ ಒಬ್ಬರಾಗಿ ಇವತ್ತು ಸೇರ್ಕೊಂಡಿದ್ದೇವೆ. ನಮ್ಮನ್ನು ಕೂಡ ನೀವು ತಮ್ಮವರನ್ನಾಗಿ ಕರೆದಿದ್ದಕ್ಕೆ ನಾನು ನಮ್ಮ ಎರಡೂ ನ್ಯಾಯಾಧೀಶರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ.
ತಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈ ಮೂಲಕ ಎಲ್ರಿಗೂ ವಿನಂತಿಸಿಕೊಳ್ಳೋದೇನೆಂದರೆ ಎಲ್ಲರೂ ಸಹ ಒಂದಿಲ್ಲ ಒಂದು ರೀತಿಯಿಂದ ಯೋಗವನ್ನು ಕಲೀರಿ. ಈ ಒಂದು ಫಾರ್ಮಿಗೆ ಬಂದು ಅವರ ನೀಡಿದ ಸಮಯದಲ್ಲಿ ಮಾಡೋಕ್ಕಾಗದೇ ಇದ್ದರೂ ಸಹ ಸ್ವಲ್ಪ ದಿನ ಬಂದು ಅವರ ಕಲಿಸಿದಂಥ ಯೋಗವನ್ನು ನಾವು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ನಮಗೆ ಸಿಕ್ಕಂಥ ಸಮಯದಲ್ಲಿ ಯೋಗವನ್ನು ಕಲಿತಿದ್ದೇ ಆದರೆ ಅದು ನಮ್ಮ ದಿನನಿತ್ಯದ ನಮ್ಮ ಜೀವನಕ್ಕೆ ಅತಿ ಅವಶ್ಯಕ. ಯಾಕಂದರೆ ನಾವು ಬೆಳೀತಾ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಲ್ಲ, ನಡಿಲಿಕ್ಕೂ ಆಗಲ್ಲ. ಸೊ ನಾವು ಹೀಗಾಗಿ ಯೋಗವನ್ನು ನಾವು ಕಂಟಿನ್ಯೂ ಇಟ್ಕೊಂಡ್ರೆ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ. ಸೊ ಹೀಗಾಗಿ ಎಲ್ಲರೂ ಸಹ ಯೋಗವನ್ನು ಕಲಿಯೋಣ. ಇಲ್ಲಿ ನಮಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಈ ಒಂದು ತಂಪಾದ ವಾತಾವರಣ, ಸುಂದರವಾದ ವಾತಾವರಣದಲ್ಲಿ ಈ ಭೋಜನ ಕೂಟವನ್ನು ಆರಂಭಿಸಿದ್ದೀರಿ. ಎಲ್ಲರಿಗೂ ಗೊತ್ತಿರುವ ಹಾಗೆ ನಾಳೆ ಹುಣ್ಣಿಮೆ. ಸಾಮಾನ್ಯವಾಗಿ ಭರತ ಹುಣ್ಣಿಮೆಯ ಈ ಒಂದು ಏನಂದರೆ ಈ ಒಂದು ಹುಣ್ಣಿಮೆಯಲ್ಲಿ ಚಂದ್ರ ಪ್ರಖರಷ್ಟವಾದಂತಹ ಯಾವುದೇ ಹುಣ್ಣಿಮೆಯಲ್ಲಿ ಇರುವುದಿಲ್ಲ. ಸೊ ಹೀಗಾಗಿ ಇದನ್ನು ಹಲವಾರು ಕಡೆ ಬೆಳದಿಂಗಳ ಭೋಜನ ಅಂತ ಆಚರಿಸ್ತಾರೆ. ಇಲ್ಲಿ ನೀವು ಈಗಾಗಲೇ ಹೇಳಿದಾಗೆ 6 ವರ್ಷಗಳಿಂದ ಸತತವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀರಿ. ನಮಗನಿಸ್ತು ಇಲ್ಲಿ ಬಂದ ತಕ್ಷಣ ಇವರು ಆಟ ಆಡ್ಸೋದು ನೋಡಿದರೆ ನಾವು ಲೇಟಾಗಿ ಬಂದ್ವೇನೋ, ಲೇಟ್ ಕಮರ್ಸ್ ಅಂತ ಅನ್ನಿಸ್ತು. ಮುಂದಿನ ಸಾರಿ ನಾವು ಇಲ್ಲಿ ಇದ್ದಿದ್ದೇ ಆಗಿದ್ದರೆ, ನೀವು ನಮ್ಮನ್ನು ಇನ್ವೈಟ್ ಮಾಡಿದ್ದೇ ಆಗಿದ್ದರೆ, ನಿಮಗಿಂತ ಮೊದಲು ನಾವು ಬಂದು ನಿಮ್ಮ ಒಂದು ಮನೋರಂಜನೆ ಕಾರ್ಯಕ್ರಮದಲ್ಲಿ ನಾವು ಖಂಡಿತ ಭಾಗವಹಿಸಿ ಮನೋರಂಜನೆಯನ್ನು ನೋಡದೆ ನಿಮ್ಮೊಂದಿಗೆ ಆಟದೊಂದಿಗೂ ಸಹ ನಾವು ಬೆರೆಯುತ್ತೇವೆ. ಇದೇ ರೀತಿಯಾಗಿ ತಾವೆಲ್ಲರೂ ಸಹ ಒಂದು ಒಗ್ಗಟ್ಟನ್ನು ಪ್ರದರ್ಶಿಸಿ ಈ ಒಂದು ಭೋಜನಾಲಯನ ಅದ್ಧೂರವಾಗಿ ನಾವು ಆಚರಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳಿಸ್ತೇನೆ. ನಮಸ್ಕಾರಗಳು. ಆ ಶರ್ತಕ್ಕೊಳಗಾಗಿ ನಾ ಇಲ್ಲಿ ಬಂದೀನಿ ಸರ್. ನಾ ಆಹ್ವಾನ ಕೊಟ್ಟದಾದ್ರೆ ಬರ್ತೀನಿ ಅಂತಂದ್ರಲ್ಲ, ನಾ ಇನ್ನು ಮುಂದಿನ ಸಲ ನೀವು ಆಹ್ವಾನ ಕೊಡ್ಲಿ ಅಂದ್ರೂ ನಾ ಬರ್ತೀನಿ. ನನಗೆ ಭಾಳ ಖುಷಿ ಆಯ್ತು ರೀ. ಆ್ಯಕ್ಚುಲಿ ನಾವು ಅಧಿಕಾರಿಗಳು ನಾವು ನಮ್ಮ ರುಟೀನ್ದಲ್ಲಿ ನಮ್ಮ ಮೇಡಮ್ ಅವ್ರಿಗೆ ಬರ್ತೈತಿ, ನಾವು ಎಷ್ಟು ಒತ್ತಡದಾಗಿರ್ತೀವಿ, ಎಷ್ಟು ನಮ್ಗೆ ಮೆಕ್ಯಾನಿಕಲ್ ಲೈಫ್ ಆಗಿರ್ತೈತಿ, ಎಷ್ಟು ಬಿಜಿ ಶೆಡ್ಯೂಲ್ ಆಗಿರ್ತೈತೆ ಅಂತಂದ್ರೆ, ಹೆಕ್ಟಿಕ್ ಆಗಿರ್ತದೆ ಅಂದ್ರೆ ನಮ್ಗೆ ಇದಕ್ಕೆ ಯಾವುದಕ್ಕೂ ಟೈಮ್ ಇರೋದಿಲ್ಲ. ಇದನ್ನ ಇಂಥ ತಲೆಗೂ ವಿಚಾರ ಬರೋದಿಲ್ಲ. ಇವತ್ತು ಆ್ಯಕ್ಚುಲಿ ನಮ್ಮ ಮಿಸಸ್ ಕರ್ಕೊಂಡ್ಬರ್ಬೇಕಾಯ್ತು ಅನ್ಸಾಗ್ತೈತೆ ನನಗೆ. ಇಲ್ಲಿ ಜೋಡಿಗಳು ನೋಡಿ ನಾ ಒಬ್ಬರಾಗ ಬಂದು ನಮ್ಗೆ ಒಂಥರ ಅನ್ಸಾಗತ್ತೆ. ನೀವು ಇರ್ತೀವಿ ಆದ್ರೆ ಇಷ್ಟು ಚಂದ ಇರ್ತೈತೆ ಅಂತೇಳಿ ನಾನು ಕಲ್ಪನೆ ಮಾಡ್ಕೊಂಡಿರ್ಲಿಲ್ಲ. ಭಾಳ ಖುಷಿ ಆಯಿತು. ಮೊದಲು ನೀವು ಆಹ್ವಾನ ಕೊಟ್ಟಿದ್ದಕ್ಕೆ ನಾನು ಭಾಳ ನಿಮ್ಗೆಲ್ಲರೂ ಧನ್ಯವಾದ ಅರ್ಪಿಸ್ತೀನಿ. ಈ ಕಾರ್ಯಕ್ರಮದ ಮುಖ್ಯವಾಗಿ 2 ಉದ್ದೇಶಗಳನ್ನ ಈಡೇರಿಸ್ತೈತಿ. ಒಂದು ಯೋಗದ ಮಹತ್ವವನ್ನು ತಿಳಿಸಿಕೊಡ್ತೈತೆ, ಮತ್ತು ಇಂಥ ಬೆಳದಿಂಗಳ ಊಟದ ಕಾರ್ಯಕ್ರಮಗಳ ಮೂಲಕ ಏನು ನಾವು ಈ ಹಿಂದೆ ಕಳ್ಕೊಂಡಿದ್ದೀವಲ್ಲ ಅದನ್ನು ಪಡೆಯುವಂಥ ಒಂದು ಕೆಲಸ ಈ ಕಾರ್ಯಕ್ರಮದಾಗತ್ತೆ. ಒಂದು ಸಂಘಟನಾ ಶಕ್ತಿ ಬೇಕು. ಅದಕ್ಕೆ ಮುಖ್ಯವಾಗಿ ನಾನು ಇಲ್ಲಿ ಯೋಗ ನಡಿಬೇಕಾದ್ರೆ ನಮ್ಮ ಗುರುಗಳನ್ನ ನೆನೆಸ್ಬೇಕಾಗುತ್ತೆ. ಯಾಕಂದರೆ ಯಾವುದೇ ಒಂದು ಗುರಿಯನ್ನು ತರಬೇಕಾದ್ರೆ ಒಬ್ಬ ಗುರು ಮತ್ತೊಂದು ಗುರಿ ಬೇಕೇ ಬೇಕು. ಆ ನಿಟ್ಟಿನಲ್ಲಿ ಕಳೆದ ಸುಮಾರು ಒಂದು 10 ವರ್ಷಗಳಿಂದ ನಮ್ಮ ಕೋಳೇಕರ್ ಗುರುಗಳಿರ್ಬೋದು, ಬಡಿಗೇರ್ ಗುರುಗಳಿರ್ಬೋದು, ಗಸ್ತಿಯವರು, ಬೊಂಗಾಳಿ ಅವರು ಹಾಗೂ ಅನೇಕ ನಮ್ಮ ಯೋಗ ತರಬೇತುದಾರರು ತಮ್ಮ ಎಲ್ಲ ಕೆಲಸವನ್ನು ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಅಂದರೆ ಇಲ್ಲಿ ಇರ್ತಾರೆ. ಅವರು ಯಾರಿಗಾಗಿ? ನಮಗಾಗಿ. ಅವರಂತೂ ಯೋಗ ಪಟ್ಟು ಹೋದಾರ. ಪ್ರತಿ ವರ್ಷ 4-5 ಬಾರಿ ಹರಿದ್ವಾರಕ್ಕೆ ಹೋಗ್ತಾರೆ. ಆದರೆ ನಮ್ಮ ಒಂದು ಯೋಗಮಯ ವಾತಾವರಣವನ್ನು, ಒಂದು ನಿರೋಗಿಗಳನ್ನ ರೋಗಮುಕ್ತ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋ ಹಂತದಲ್ಲಿ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ಈ ಪತಂಜಲಿ ಯೋಗ ಸಮಿತಿ ಹಾಗೂ ನಮ್ಮ ಸಮಾಜ ಸೇವಾ ಸಂಸ್ಥೆಯಿಂದ ತುಂಬ ಧನ್ಯವಾದಗಳನ್ನ ಮೊದಲು ತಿಳಿಸ್ತೀನಿ. ಅದರ ಜೊತೆಗೆ ನಮ್ಮದು ಇವತ್ತು ಧ್ವನಿ ಸರಿ ಇಲ್ಲ, ದಯಮಾಡಿ ಕ್ಷಮಿಸಬೇಕು. ಅದ್ರ ಜೊತೆಗೆ ಈ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನ ಈ 2 ಸಂಸ್ಥೆ ಆಶ್ರಯದಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ನಾವು ಹಮ್ಮಿಕೊಳ್ತಾ ಬಂದಿದ್ದೀವಿ. ತಮ್ಮೆಲ್ಲರ ಸಹಕಾರದೊಂದಿಗೆ ಯಶಸ್ಸಿನ ಹತ್ರ ನಡೀತಾ ಇದೆ. ಇಲ್ಲಿ ತಾವಷ್ಟೇ ಯೋಗ ಕ್ಲಾಸಿಗೆ ಬರಬೇಡ್ರಿ, ಇನ್ನೊಬ್ಬರನ್ನ ತಮ್ಮ ಜೊತೆ ಕರ್ಕೊಂಡು ಬರ್ರಿ. ಒಂದು ರೋಗಮುಕ್ತ ವಾತಾವರಣವನ್ನು ನಿರ್ಮಾಣ ಮಾಡೋಣ, ಒಂದು ಹೊಸ ಇತಿಹಾಸ ಈ ಯೋಗದ ಮುಖಾಂತರ ಬರೆಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ಗೌರವಾನ್ವಿತ ಅತಿಥಿಗಳಿಗೂ ಅಭಿನಂದನೆ ಸಲ್ಲಿಸ್ತಾ, ಇವತ್ತು ಏನೋ ಒಂದು ಭೋಜನ
ಇದರಲ್ಲಿ ಅನೇಕ ವಿಷಯಗಳಿವೆ, ನನಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಎಲ್ಲ ಒಂದು ಜವಾರಿ ಊಟ, ಎಲ್ಲ ಹಳೆಯ ನೆನಪುಗಳ ತಮ್ಮಲ್ಲಿ ಮರುಕಳಿಸಲಿ, ಎಲ್ಲರೂ ಒಂದು ಸಾಮೂಹಿಕ ಭೋಜನ ನಡಿಬೇಕು. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಒಂದು ಸಂಘಟಕರ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ತಂತ ಪಾವತೆ ಸರ್ ಅವರೇ, ಹಾಗೇನೆ ಮೇಡಮ್ ಅವರು, ಆದಿತ್ಯ ಕಲಾಲ್ ಸರ್ ಅವರು ಗೌರವಾನ್ವಿತರು, ಬಹಳ ಚೆನ್ನಾಗಿ ಮಾತಾಡಿದ್ರು ಸರ್ ತಾವು ಕೂಡ. ಹಾಗೇನೆ ಶಂಕರ್ನವ್ರ ಸರ್ ಅವರು ತಾವು ಕೂಡ ಬಹಳ ಚೆನ್ನಾಗಿ ಮಾತನಾಡಿರುವಂತದ್ದು. ಇಲ್ಲ ನಮ್ಮ ಬಳಿಗೇರಿ ಸರ್, ಕೊಳೆಕರ್ ಸರ್ ಅಂತೂ ಯಾರಿಗೂ ಕೇಳಂಗೇನೇ ಇಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಸೊ ಆಗಮಿಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ಹಾಗೇನೆ ಪತ್ರಿಕಾ ಮಾಧ್ಯಮದ ಸಹೋದರರು, ಬಹುಶಃ ನೀವು ಎಂದಿಂದ ಈ ಕಾರ್ಯಕ್ರಮವನ್ನು ಮಾಡಕತ್ತಿದ್ದೀರಿ, ಅವಾಗಿನಿಂದಲೂ ಕೂಡ ಈ ಕಾರ್ಯಕ್ರಮದಲ್ಲಿ ನನ್ನನ್ನ ಆಹ್ವಾನಿಸಿ ನಿಮ್ಮೊಂದಿಗೆ ಕೆಲವೊಂದಿಷ್ಟು ಸುಮಧುರ ಕ್ಷಣಗಳನ್ನ ಕಳೀಲಿಕ್ಕೆ ತಾವೆಲ್ಲರೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾರೆ. ಇಲ್ಲಿ 2 ರೀತಿಯ ಕಾರ್ಯಕ್ರಮಗಳನ್ನ ನಾವು ನೋಡ್ತಾ ಇದ್ದೀವಿ, ಒಂದು ಯೋಗ, ಇನ್ನೊಂದು ಬೆಳದಿಂಗಳ ಭೋಜನ. ಯೋಗ ತಾವೆಲ್ಲರೂ ಮಾಡಕತ್ತಿದ್ದೀರಿ, ನಮಗ್ ಯೋಗ ಮಾಡಕ ಟೈಮ್ ಅನ್ನ ಸಿಗಂಗಿಲ್ಲ ಅನ್ನೋದಕ್ಕಿಂತ ಮಾಡ್ಕೊಳಂಗಿಲ್ಲ ಅನ್ನುವಂಥದ್ದನ್ನು ಕೂಡ ಇರ್ತದೆ. ಆದ್ರೆ ಒಂದು ಕೊಳೆಕರ್ ಸರ ಮತ್ತು ಬಳಿಗೇರ್ ಸರ್ ಅವರು, ನೀವೆಲ್ಲ ನಮ್ಮ ಬಹಳಷ್ಟು ಜನ ಇಲ್ಲಿ ಟೀಚರ್ಸ್ ಅದಾರಿ, ನಮ್ಮೆಲ್ಲ ಶಿಕ್ಷಕರು ಅದಾರ ಸರ್. ನಮ್ಮೆಲ್ಲ ಶಿಕ್ಷಕರು ನಮ್ಮ ಸಂಸ್ಥೆಗೆ ಯೋಗ ಚಂದ ಮಾಡಿಸಿರ್ತಾರೆ, ಅದಕ್ಕೆ ನಮಗೆ ಬೆಳಗ್ಗೆ ಯೋಗ ಮಾಡೋ ಅವಶ್ಯಕತೆ ಇರಂಗಿಲ್ಲ, ಹೌದಾ? ಸೊ ಆದಾಗಿನೂ ಕೂಡ ಇವತ್ತಿನ ದಿನ ಈ ಒಂದು ಸಾಮಾಜಿಕ ವಾತಾವರಣದಲ್ಲಿ ನಾವು ಕೂಡ ಚೆನ್ನಾಗಿರ್ಬೇಕು ಅಂತಂದ್ರೆ ಯೋಗ ಅಂತೂ ಮಾಡಲೇಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ಬೆಳದಿಂಗಳ ಭೋಜನ ಅನ್ನುವಂಥದ್ದು ಬಹಳ ಖುಷಿಯಾಗಿತ್ತು. ಲಾಸ್ಟ್ ಟೈಮ್ ಬಂದಾಗ ಬಹುಶಃ ಏನು ತಿನ್ಬೇಕು ಏನ್ ಬಿಡ್ಬೇಕು, ಬಹುಶಃ ಬಹಳಷ್ಟು ಐಟಮ್ಗಳನ್ನ ಬಿಟ್ಟಿವಿ ನಾವು. ಮತ್ತೀಗ ಆಗಲೇ ನಮ್ ಗಂಗನವ್ರ ಸರ್ ಹೇಳಿದ್ರು ಇನ್ನು ಬಹಳಷ್ಟು ಐಟಮ್ ಬಂದಿದಾವು ಅಂತ ಹೇಳತ್ತಾರ. ಹಂಗಾದ್ರೆ ಇವತ್ತು ಇನ್ನು ಲಾಸ್ಟ್ ಇಯರ್ಕಿಂತ ಹೆಚ್ಚಿಗೆ ನಾವು ತಿನ್ನೋದ್ ಬಿಡ್ತೀವಿ ಅನ್ನುವಂಥದ್ದು. ಯಾಕಂದ್ರೆ ಎಲ್ಲಾ ಏನತ್ತಂದ್ರೆ ನೋಡ್ಲಿಕ್ಕೆ ಆಗೋದಿಲ್ಲ, ಎಲ್ಲನೂ ಕೂಡ ತಿನ್ಲಿಕ್ಕೆ ಆಗೋದಿಲ್ಲ. ಮತ್ತೆ ನೀವು ನಾಳೆ ಬೆಳಗ್ಗೆ ಯೋಗಕ್ಕೆ ಬರ್ರಿ ಅಂತಂದ್ರೆ ಕಷ್ಟ ಆಗ್ತೈತಿ. ಅದಕ್ಕೆ ನಾವು ಎಷ್ಟು ಬೇಕಾ ಅಷ್ಟ ತಿನ್ತೀವಿ ಸರ್. ಸೊ ಇಲ್ಲಿ ಈ ಬೆಳದಿಂಗಳ ಭೋಜನ ಅಂತಂದ್ರೆ ಕೇವಲ ನಾವೆಲ್ಲರೂ ಕೂಡ ಸೇರುವಂತದ್ದು ಅಥವಾ ಸೇರಿ ಎಲ್ರೂ ಕೂಡ ಊಟ ಮಾಡುವಂಥದ್ದು ಅಷ್ಟೇ ಆಗಿರದೆ, ಇಲ್ಲಿ ನಾವು ಒಂದಿಷ್ಟು ಏನು ಸಮಯವನ್ನ ನಾವು ಕಳಿತೀವಿ, ಆ ಸಮಯ ಬಹುಶಃ ಎಷ್ಟು ಕೋಟಿ ಕೊಟ್ಟರೂ ಕೂಡ ಆ ಸಮಯ ನಮಗ ಸಿಗೋದಿಲ್ಲ. ಅಂತ ಒಂದು ಸಮಯಕ್ಕ ಇವತ್ತು ನಮ್ಮ ಯೋಗ ಟೀಮ್ದವರು ಅವಕಾಶವನ್ನ ಪ್ರತಿ ವರ್ಷನೂ ಕೂಡ ತಾವು ದಯವಿಟ್ಟು ಮಾಡಿಕೊಡ್ತಾ ಇದ್ದೀರಿ. ಅದಕ್ಕಾಗಿ ಅಟ್ಲೀಸ್ಟ್ ಇಂತಹ ಒಂದು ಸಮಯದೊಳಗಾದನೂ ಕೂಡ ಒಂದು ತಾಸು ನಾವು ಟೈಮ್ ಅನ್ನ ಕಳೀಲಿಕ್ಕೆ ನಮಗ ಸಿಗ್ತತೆ ಅನ್ನುವಂಥದ್ದನ್ನು ಕೂಡ ಬಹಳ ಸಂತೋಷ ಅನ್ನಿಸ್ತದೆ. ಸೊ ಆ ಹಿನ್ನೆಲೆ ಒಳಗ ತಾವೆಲ್ಲ ಆಟ ಆಡಿದ್ರಿ, ಬಹಳ ಚಂದ ಆಟ ಆಡಿದ್ರಿ. ಗೌರವಾನ್ವಿತ ನ್ಯಾಯಾಧೀಶ ಸರ್ ಕೂಡ ಹೇಳಿದ್ರು ಮುಂದಿನ ವರ್ಷ ನಾನು ಇದ್ನಿ